ನೋಡಿ, ಜಲುರಾಜ್ಗೆ ಜಾತಿ ನಿಂದನೆ ಪದ ಬಳಕೆಗೆ ಡಿಎಸ್ಎಸ್ ಈಗ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಬಿಜೆಪಿ ಶಾಸಕ ಮುನಿರತ್ನ ನಿವಾಸಕ್ಕೆ ಮುತ್ತಿಗೆಗೆ ಪ್ಲಾನ್ ಕೂಡ ಮಾಡಲಾಗಿದೆ. ದಲಿತ ಸಂಘರ್ಷ ಸಮಿತಿಯಿಂದ ಮುತ್ತಿಗೆಗೆ ಸಿದ್ಧತೆ ಆಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಮುನಿರತ್ನ ನಿವಾಸಕ್ಕೆ ಭದ್ರತೆಯನ್ನ ಒದಗಿಸಲಾಗಿದೆ. ಬ್ಯಾರಿಕೇಡ್ ಹಾಕಿ ರಸ್ತೆ ಕೂಡ ಬಂದ್ ಮಾಡಿದ್ದಾರೆ ಪೊಲೀಸರು. ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಈ ವಿಚಾರವಾಗಿ ಎಫ್ಐಆರ್ ಕೂಡ ದಾಖಲಾಗಿರೋದು. ಈಗ ಡಿಎಸ್ಎಸ್ ಮುನಿರತ್ನ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಈ ಹಿನ್ನೆಲೆ ಸದ್ಯಕ್ಕೆ ಪೊಲೀಸರು ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮುಂಜಾಗ್ರತಾ ಕ್ರಮ ಅನ್ನುವಂತೆ ಬ್ಯಾರಿಕೇಡ್ ಹಾಕಿ ರೋಡ್ ಕೂಡ ಬಂದ್ ಮಾಡಿದ್ದಾರೆ, ಏನು ಯಾವುದೇ ರೀತಿಯ ಅವಾಂತರ ಆಗದೆ ಇರಲಿ ಅಂತ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ ಮುನಿರತ್ನ ವಿರುದ್ಧ ಒಂದ್ ಕಡೆ ಎರಡೆರಡು ಎಫ್ಐಆರ್, ಮತ್ತೊಂದು ಕಡೆ ಡಿಎಸ್ಎಸ್ ಮುತ್ತಿಗೆ ಹಾಕೋದಕ್ಕೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರೋದು. ಯಾವ ರೀತಿ ಮುನಿರತ್ನ ಅವರಿಗೆ ಈ ವಿಚಾರ ಮುಳುವಾಯಿತು? ಅಸಲಿಗೆ ಏನು ವಿಷಯ ಇದು? ಶ್ರೀಪಾದ್ ಪಾಟೀಲ್ ಏನು ಶಾಸಕ ಮುನಿರತ್ನ ಅವರಿದ್ದಾರೆ. ಮುನಿರತ್ನ ಅವರ ವಿರುದ್ಧ ಈಗ ದೊಡ್ಡ ಮಟ್ಟದಲ್ಲಿ ಒಂದು ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈಗ ಒಂದು ಜಾತಿ ನಿಂದನೆ, ಮತ್ತೊಂದು ಜೀವ ಬೆದರಿಕೆ ಕೇಸ್ನಲ್ಲಿ ಈಗಾಗಲೇ ಬೆಂಗಳೂರಿನ ವೈಯಾಲಿಕಾವಲ್ ಪೊಲೀಸ್ ಸ್ಟೇಷನ್ನಲ್ಲಿ ಈಗಾಗಲೇ ದೂರು ದಾಖಲಾಗಿರ್ತಕ್ಕಂಥದ್ದು. ಈ ಪ್ರಮುಖವಾಗಿ ಏನು ಕಸದ ಟೆಂಡರ್ ಏನಿದೆ, ಕಸವನ್ನು ವಿಲೇವಾರಿ ಮಾಡುವಂತಹ ಗುತ್ತಿಗೆ ಏನಿದೆ, ಗುತ್ತಿಗೆದಾರರನ್ನಾಗಿ ಇಲ್ಲಿ ದೂರುದಾರ ಚೆಲುವರಾಜ್ ಕೆಲಸ ಮಾಡ್ತಾ ಇರ್ತಾನೆ. ಆದರೆ ಆ ಗುತ್ತಿಗೆದಾರ ಚೆಲುವರಾಜ್ ಬಳಿ 30 ಲಕ್ಷ ಒಂದು ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಕ್ಕಂಥ ವಿಚಾರವಾಗಿ ಸಾಕಷ್ಟು ಜಗ್ಗಾಟನ್ನು ಹಿಡಿದು ಕೊನೆಗೆ ಅದು ಜೀವ ಬೆದರಿಕೆ ಅಂತವರೆಗೂ ಹೋಗಿರ್ತಕ್ಕಂಥದ್ದು. ಯಾವಾಗ ಗುತ್ತಿಗೆದಾರ ಚೆಲುವರಾಜ್ ಅವರು ಏನು ಅವರ ಲಂಚದ ಬೇಡಿಕೆಗೆ ಒಪ್ಪದೆ ಹೋಗ್ತಾರೆ, ಆಗ ಮತ್ತೆ ಮುನಿರತ್ನ ಅವರು ಮತ್ತು ಮುನಿರತ್ನ ಅವರ ಆಪ್ತ ಸಹಾಯಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಅವರಿಗೆ ಬೆದರಿಕೆ ಹಾಕಿರ್ತಕ್ಕಂಥ ಚೆಲುವರಾಜ್ ಅವರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಈಗ ದೂರಿನಲ್ಲಿ ಹೇಳಿರ್ತಕ್ಕಂಥದ್ದು. ಇದರೊಟ್ಟಿಗೆ ಜಾತಿ ನಿಂದನೆಯನ್ನು ಮಾಡಿದ್ದಾರೆ ಮತ್ತು ಅಶ್ಲೀಲ ಪದಗಳಿಂದ ಚೆಲುವರಾಜ್ ಅವರನ್ನ ಬೈದಿದ್ದಾರೆ ಅಂತಕ್ಕಂಥದ್ದು ಕೂಡ ಈಗ ಗಂಭೀರವಾದಂಥ ಆರೋಪ. ಈ ಎರಡು ಕೇಸ್ಗಳು ಏನಿದೆ ಶ್ರೀಪಾದ್ ಪಾಟೀಲ್, ಒಂದು ಜಾತಿ ನಿಂದನೆ ಮತ್ತೊಂದು ಜೀವ ಬೆದರಿಕೆ, ಇವು ಎರಡೂ ಕೂಡ ಮುನಿರತ್ನ ಅವರಿಗೆ ಸಂಕಷ್ಟ ತಂದೊಡ್ಡುವಂತಹ ಸಾಧ್ಯತೆಗಳು ಭಾಳ ದಟ್ಟವಾಗಿರ್ತಕ್ಕಂಥದ್ದು. ಈಗಾಗಲೇ ಈ ಕುರಿತಂತೆಯೇ ಅಂದರೆ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇನ್ನು ಕೆಲವೇ ಕ್ಷಣಗಳಲ್ಲಿ ದೂರುದಾರರಂಥ ಚೆಲುವರಾಜು ಹಾಗೆ ಅವರ ಬೆಂಬಲಿಗರು ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನು ಕೂಡ ಭೇಟಿಯಾಗೋದಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಈ ಪ್ರಕರಣ ಏನಿದೆ ಇದು BJP ವರ್ಸಸ್ ಕಾಂಗ್ರೆಸ್ ಅನ್ನೋ ನಿಟ್ಟಿನಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇದು ಕೇವಲ ವೈಯಕ್ತಿಕ ಜಟಪಟಿ ಅಷ್ಟೇ ಅಲ್ಲ, ಇದು ಒಂದು ಶಾಸಕನ ಲಂಚದ ಬೇಡಿಕೆಯ ಆರೋಪ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಕಾಂಗ್ರೆಸ್ ವರ್ಸಸ್ BJP ಅನ್ನೋ ನಿಟ್ಟಿನಲ್ಲೇ ಇದು ರಾಜಕೀಯವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಇವತ್ತು ಏನು ವೈಯಾಲಿಕಾವಲ್ ಪೊಲೀಸರಿಂದ ಇವತ್ತು ಏನು ದೂರನ್ನು ಆಧರಿಸಿ ಇವತ್ತು ಶಾಸಕರಂತ ಮುನಿರತ್ನ ಅವರ ಮನೆ ಏನಿದೆ ವೈಯಾಲಿಕಾವಲ್ ಪೊಲೀಸ್ ಸ್ಟೇಷನ್ನ ಸಮೀಪದಲ್ಲಿ ಇರತಕ್ಕಂಥದ್ದು, ಆ ಮನೆಯಲ್ಲಿ ಕೂಡ ಇವತ್ತು ಮಹಾಜರು ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಸೊ ಈ ಬಗ್ಗೆ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಗಳು ಲಭ್ಯವಾಗಿರ್ತಕ್ಕಂಥದ್ದು. ಇನ್ನು ಮುನಿರತ್ನ ಅವರನ್ನು ಸಂಪರ್ಕ ಮಾಡೋದಕ್ಕೆ ಮಾಧ್ಯಮಗಳ ಪ್ರತಿನಿಧಿಗಳು ನಮಗೂ ಕೂಡ ಸಿಗ್ತಾ ಇಲ್ಲ ಒಂದು ಕಡೆ. ಮತ್ತೊಂದು ಕಡೆ ಸದ್ಯ ಮನೆಯಲ್ಲೂ ಕೂಡ ಮುನಿರತ್ನ ಅವರು ಹಾಗೆ ಅವರ ಆಪ್ತ ಸಹಾಯಕರು ಯಾರೆಲ್ಲ ದೂರು ದಾಖಲಾಗಿದ್ದಾರೆ ಅವ್ರು ಯಾರು ಕೂಡ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಸದ್ಯ ಎಲ್ಲ ನಾಪತ್ತೆ ಆಗಿದ್ದಾರೆ ಅಂತಕ್ಕಂಥದ್ದು ಕೂಡ ಒಂದು ಕಡೆ ಕೇಳಿಬಂದಿರ್ತಕ್ಕಂಥದ್ದು. ಜೊತೆಗೆ DSSನವ್ರು ಏನಿದ್ದಾರೆ, DSSನವ್ರು ಜಾತಿ ನಿಂದನೆಯನ್ನು ಮಾಡಿರ್ತಕ್ಕಂಥ ವಿಚಾರವಾಗಿ ಮತ್ತು ಅಶ್ಲೀಲ ಪದಗಳಿಂದ ಜಾತಿ ನಿಂದನೆ ಕುರಿತಂತೆ ಬೈಗುಳನ್ನು ಏನು ಮಾಡಿದ್ದಾರೆ ಮುನಿರತ್ನ ಅವರು. ಈ ಕುರಿತಂತೆಯೇ DSSನ ಕಾರ್ಯಕರ್ತರು ಅಂದರೆ ದಲಿತ ಸಂಘರ್ಷ ಸಮಿತಿಯ ಒಂದಷ್ಟು ಕಾರ್ಯಕರ್ತರು ಏನು ಇವತ್ತು ಮುನಿರತ್ನ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಪ್ರಯತ್ನ ನಡೆಸ್ತಾರೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಮಾಹಿತಿ ಇರ್ತಂಥ ಪೊಲೀಸ್ನವರು ಇವತ್ತು ಮುನಿರತ್ನ ಅವರ ನಿವಾಸ ಏನಿದೆ ಸುತ್ತಲೂ ಕೂಡ ಮನೆಯ 4 ಭಾಗ. ಓಕೆ, ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ. ನೋಡಿ, ಜಲುರಾಜ್ಗೆ ಜಾತಿ ನಿಂದನೆ ಪದ ಬಳಕೆಗೆ ಡಿಎಸ್ಎಸ್ ಈಗ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಬಿಜೆಪಿ ಶಾಸಕ ಮುನಿರತ್ನ ನಿವಾಸಕ್ಕೆ ಮುತ್ತಿಗೆಗೆ ಪ್ಲಾನ್ ಕೂಡ ಮಾಡಲಾಗಿದೆ. ದಲಿತ ಸಂಘರ್ಷ ಸಮಿತಿಯಿಂದ ಮುತ್ತಿಗೆಗೆ ಸಿದ್ಧತೆ ಆಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಮುನಿರತ್ನ ನಿವಾಸಕ್ಕೆ ಭದ್ರತೆಯನ್ನ ಒದಗಿಸಲಾಗಿದೆ. ಬ್ಯಾರಿಕೇಡ್ ಹಾಕಿ ರಸ್ತೆ ಕೂಡ ಬಂದ್ ಮಾಡಿದ್ದಾರೆ ಪೊಲೀಸರು. ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಈ ವಿಚಾರವಾಗಿ ಎಫ್ಐಆರ್ ಕೂಡ ದಾಖಲಾಗಿರೋದು. ಈಗ ಡಿಎಸ್ಎಸ್ ಮುನಿರತ್ನ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಈ ಹಿನ್ನೆಲೆ ಸದ್ಯಕ್ಕೆ
ಪೊಲೀಸರು ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮುಂಜಾಗ್ರತಾ ಕ್ರಮ ಅನ್ನುವಂತೆ ಬ್ಯಾರಿಕೇಡ್ ಹಾಕಿ ರೋಡ್ ಕೂಡ ಬಂದ್ ಮಾಡಿದ್ದಾರೆ, ಏನು ಯಾವುದೇ ರೀತಿಯ ಅವಾಂತರ ಆಗದೆ ಇರಲಿ ಅಂತ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ ಮುನಿರತ್ನ ವಿರುದ್ಧ ಒಂದ್ ಕಡೆ ಎರಡೆರಡು FIR, ಮತ್ತೊಂದು ಕಡೆ DSS ಮುತ್ತಿಗೆ ಹಾಕೋದಕ್ಕೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರೋದು. ಯಾವ ರೀತಿ ಮುನಿರತ್ನ ಅವರಿಗೆ ಈ ವಿಚಾರ ಮುಳುವಾಯಿತು, ಅಸಲಿಗೆ ಏನು ವಿಷಯ ಇದು? ಶ್ರೀಪಾದ್ ಪಾಟೀಲ್ ಏನು ಶಾಸಕ ಮುನಿರತ್ನ ಅವರಿದ್ದಾರೆ. ಮುನಿರತ್ನ ಅವರ ವಿರುದ್ಧ ಈಗ ದೊಡ್ಡ ಮಟ್ಟದಲ್ಲಿ ಒಂದು ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈಗ ಒಂದು ಜಾತಿ ನಿಂದನೆ, ಮತ್ತೊಂದು ಜೀವ ಬೆದರಿಕೆ ಕೇಸ್ನಲ್ಲಿ ಈಗಾಗಲೇ ಬೆಂಗಳೂರಿನ ವೈಯಾಲಿ ಕಾವಲ್ ಪೊಲೀಸ್ ಸ್ಟೇಷನ್ನಲ್ಲಿ ಈಗಾಗಲೇ ದೂರು ದಾಖಲಾಗಿರ್ತಕ್ಕಂಥದ್ದು. ಈ ಪ್ರಮುಖವಾಗಿ ಏನು ಕಸದ ಟೆಂಡರ್ ಏನಿದೆ, ಕಸವನ್ನು ವಿಲೇವಾರಿ ಮಾಡುವಂತಹ ಗುತ್ತಿಗೆ ಏನಿದೆ, ಗುತ್ತಿಗೆದಾರರನ್ನಾಗಿ ಇಲ್ಲಿ ದೂರುದಾರ ಚೆಲುವರಾಜ್ ಕೆಲಸ ಮಾಡ್ತಾ ಇರ್ತಾನೆ. ಆದರೆ ಆ ಗುತ್ತಿಗೆದಾರ ಚೆಲುವರಾಜ್ ಬಳಿ 30 ಲಕ್ಷ ಒಂದು ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಕ್ಕಂಥ ವಿಚಾರವಾಗಿ ಸಾಕಷ್ಟು ಹಗ್ಗಜಗ್ಗಾಟ ನಡೆದು ಕೊನೆಗೆ ಅದು ಜೀವ ಬೆದರಿಕೆ ಅಂತವರೆಗೂ ಹೋಗಿರ್ತಕ್ಕಂಥದ್ದು. ಯಾವಾಗ ಗುತ್ತಿಗೆದಾರ ಚೆಲುವರಾಜ್ ಅವರು ಏನು ಅವರ ಲಂಚದ ಬೇಡಿಕೆಗೆ ಒಪ್ಪದೆ ಹೋಗ್ತಾರೆ, ಆಗ ಮತ್ತೆ ಮುನಿರತ್ನ ಅವರು ಮತ್ತು ಮುನಿರತ್ನ ಅವರ ಆಪ್ತ ಸಹಾಯಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಅವರಿಗೆ ಬೆದರಿಕೆ ಹಾಕಿರ್ತಕ್ಕಂಥ ಚೆಲುವರಾಜ್ ಅವರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಈಗ ದೂರಿನಲ್ಲಿ ಹೇಳಿರ್ತಕ್ಕಂಥದ್ದು. ಇದರೊಟ್ಟಿಗೆ ಜಾತಿ ನಿಂದನೆಯನ್ನು ಮಾಡಿದ್ದಾರೆ ಮತ್ತು ಅಶ್ಲೀಲ ಪದಗಳಿಂದ ಚೆಲುವರಾಜ್ ಅವ್ರನ್ನ ಬೈದಿದ್ದಾರೆ ಅಂತಕ್ಕಂಥದ್ದು ಕೂಡ ಈಗ ಗಂಭೀರವಾದಂಥ ಆರೋಪ. ಈ ಎರಡು ಕೇಸ್ಗಳು ಏನಿದೆ ಶ್ರೀಪಾದ್ ಪಾಟೀಲ್, ಒಂದು ಜಾತಿ ನಿಂದನೆ ಮತ್ತೊಂದು ಜೀವ ಬೆದರಿಕೆ, ಇವು ಎರಡೂ ಕೂಡ ಮುನಿರತ್ನ ಅವರಿಗೆ ಸಂಕಷ್ಟ ತಂದೊಡ್ಡುವಂತಹ ಸಾಧ್ಯತೆಗಳು ಭಾಳ ದಟ್ಟವಾಗಿರ್ತಕ್ಕಂಥದ್ದು. ಈಗಾಗಲೇ ಈ ಕುರಿತಂತೆಯೇ ಅಂದರೆ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇನ್ನು ಕೆಲವೇ ಕ್ಷಣಗಳಲ್ಲಿ ದೂರುದಾರರಂಥ ಚೆಲುವರಾಜು ಹಾಗೆ ಅವರ ಬೆಂಬಲಿಗರು ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನು ಕೂಡ ಭೇಟಿಯಾಗೋದಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಈ ಪ್ರಕರಣ ಏನಿದೆ ಇದು BJP ವರ್ಸಸ್ ಕಾಂಗ್ರೆಸ್ ಅನ್ನೋ ನಿಟ್ಟಿನಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇದು ಕೇವಲ ವೈಯಕ್ತಿಕ ಜಟಾಪಟಿ ಅಷ್ಟೇ ಅಲ್ಲ, ಇದು ಒಂದು ಶಾಸಕನ ಲಂಚದ ಬೇಡಿಕೆಯ ಆರೋಪ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಕಾಂಗ್ರೆಸ್ ವರ್ಸಸ್ BJP ಅನ್ನೋ ನಿಟ್ಟಿನಲ್ಲೇ ಇದು ರಾಜಕೀಯವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಇವತ್ತು ಏನು ವೈಯಾಲಿ ಕಾವಲ್ ಪೊಲೀಸರಿಂದ ಇವತ್ತು ಏನು ದೂರನ್ನು ಆಧರಿಸಿ ಇವತ್ತು ಶಾಸಕರಂತ ಮುನಿರತ್ನ ಅವರ ಮನೆ ಏನಿದೆ ವೈಯಾಲಿ ಕಾವಲ್ ಪೊಲೀಸ್ ಸ್ಟೇಷನ್ ಸಮೀಪದಲ್ಲಿ ಇರತಕ್ಕಂಥದ್ದು, ಆ ಮನೆಯಲ್ಲಿ ಕೂಡ ಇವತ್ತು ಮಹಾಜರು ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಸೊ ಈ ಬಗ್ಗೆ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಗಳು ಲಭ್ಯವಾಗಿರ್ತಕ್ಕಂಥದ್ದು. ಇನ್ನು ಮುನಿರತ್ನ ಅವರನ್ನು ಸಂಪರ್ಕ ಮಾಡೋದಕ್ಕೆ ಮಾಧ್ಯಮಗಳ ಪ್ರತಿನಿಧಿಗಳು ನಮಗೂ ಕೂಡ ಸಿಗ್ತಾ ಇಲ್ಲ ಒಂದು ಕಡೆ. ಮತ್ತೊಂದು ಕಡೆ ಸದ್ಯ ಮನೆಯಲ್ಲೂ ಕೂಡ ಮುನಿರತ್ನ ಅವರು ಹಾಗೆ ಅವರ ಆಪ್ತ ಸಹಾಯಕರು ಯಾರೆಲ್ಲ ದೂರು ದಾಖಲಾಗಿದ್ದಾರೆ ಅವ್ರು ಯಾರು ಕೂಡ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಸದ್ಯ ಎಲ್ಲೋ ನಾಪತ್ತೆ ಆಗಿದ್ದಾರೆ ಅಂತಕ್ಕಂಥದ್ದು ಕೂಡ ಒಂದು ಕಡೆ ಕೇಳಿ ಬಂದಿರತಕ್ಕಂಥದ್ದು. ಜೊತೆಗೆ DSSನವ್ರು ಏನಿದ್ದಾರೆ, DSSನವ್ರು ಜಾತಿ ನಿಂದನೆಯನ್ನು ಮಾಡಿರ್ತಕ್ಕಂಥ ವಿಚಾರವಾಗಿ ಮತ್ತು ಅಶ್ಲೀಲ ಪದಗಳಿಂದ ಜಾತಿ ನಿಂದನೆ ಕುರಿತಂತೆ ಬೈಗುಳನ್ನು ಏನು ಮಾಡಿದ್ದಾರೆ ಮುನಿರತ್ನ ಅವರು. ಈ ಕುರಿತಂತೆಯೇ DSSನ ಕಾರ್ಯಕರ್ತರು ಅಂದರೆ ದಲಿತ ಸಂಘರ್ಷ ಸಮಿತಿಯ ಒಂದಷ್ಟು ಕಾರ್ಯಕರ್ತರು ಏನು ಇವತ್ತು ಮುನಿರತ್ನ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಪ್ರಯತ್ನ ನಡೆಸ್ತಾರೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಮಾಹಿತಿ ಇರ್ತಂಥ ಪೊಲೀಸ್ನವರು ಇವತ್ತು ಮುನಿರತ್ನ ಅವರ ನಿವಾಸ ಏನಿದೆ ಸುತ್ತಲೂ ಕೂಡ ಮನೆಯ 4 ಭಾಗ. ಓಕೆ, ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ.